ರಾಯಚೂರಿನ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಬಂದು ಬೆದರಿಕೆ ಹಾಕಿದ್ದ ದಂಧೆಕೋರರ ವಿರುದ್ಧ ದೂರು ದಾಖಲಾಗಿದೆ. ದೂರನ್ನು ಸಲ್ಲಿಕೆ ಮಾಡಿದ್ದಾರೆ ಶಾಸಕಿ ಕರೆಮ್ಮ ನಾಯಕ್. ರಾಯಚೂರು ಎಸ್ಪಿ ಅರುಣಾಂಶು ಗಿರಿಗೆ ಶಾಸಕಿ ಕರೆಮ್ಮ ನಾಯಕ್ ದೂರನ್ನ ಕೊಟ್ಟಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಕ್ರಮ ಮರಳು ದಂಧೆ ತಡೆಯುವಂತೆ ಶಾಸಕಿ ದೂರು ಕೊಟ್ಟಿದ್ದಾರೆ. ಕಳೆದ 20 ದಿನಗಳಲ್ಲಿ ಬರೋಬ್ಬರಿ 37 ಕೇಸ್ಗಳು ದಾಖಲಾಗಿದೆ. ಮರಳು ಕಮಿಟಿ ಜೊತೆ ಸಭೆ ಕರೆಯುವಂತೆ ಡಿಸಿಗೆ ತಿಳಿಸಿದ್ದೇನೆ ಅಂತ ಹೇಳಿ ದೂರು ಸ್ವೀಕರಿಸಿ ರಾಯಚೂರು ಎಸ್ಪಿ ಅರುಣಾಂಶು ಗಿರಿ ರಿಯಾಕ್ಟ್ ಮಾಡಿದ್ದು, ಅಕ್ರಮ ಮರಳು ಗಣಿಗಾರಿಕೆಗೆ ಪೊಲೀಸರಷ್ಟೇ ಜವಾಬ್ದಾರಿ ಆಗೋದಿಲ್ಲ, ರಾತ್ರಿ ಗಸ್ತು ತಿರುಗಿ ಸುಮೋಟೋ ಕೇಸ್ ದಾಖಲಿಸಿದ್ದೀವಿ ಅಂತ ಎಸ್ಪಿ ಮಾತನಾಡಿದ್ದಾರೆ. ಅಕ್ರಮ ಮರಳು ಸಾಗಾಣಿಕೆಗೆ ಅವಕಾಶ ಕೊಡಬೇಕು, ಇಲ್ಲದಿದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಹೇಳಿ ನೂರಾರು ಅಕ್ರಮ ಮರಳು ಸಾಗಾಟಗಾರರು ಅವ್ರ ನಿವಾಸಕ್ಕೆ ಬಂದು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಶಾಸಕಿ ಕರೆಮ್ಮ ನಾಯಕ್ ಹೇಳಿರೋದು. ಶಾಸಕರಿಗೇನೆ ಧಮಕಿ ಹಾಕುವಷ್ಟರ ಮಟ್ಟಿಗೆ ಅಕ್ರಮ ಮರಳು ಗಣಿಗಾರಿಕೆ ಮರಳು ಸಾಗಾಟ ದಂಧೆ ನಡೆಯುತ್ತೆ ಅಂತ ಹೇಳಿದ್ರೆ ಇನ್ನೆಷ್ಟರ ಮಟ್ಟಿಗೆ ಅಧಿಕಾರಿಗಳ ಭಯವಿಲ್ಲದೆ ಎಗ್ಗಿಲ್ಲದೆ ಮರಳು ಸಾಗಾಟ ಇಲ್ಲಿ ನಡೀತಿದೆ ಅನ್ನೋದಕ್ಕೆ ಉದಾಹರಣೆ ಆಗ್ತಾ ಇದೆ ಈ ಘಟನೆ. ಇದೀಗ ಎಸ್ಪಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಮರಳು ಗಣಿಗಾರಿಕೆಗೆ ಮರಳು ಸಾಗಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ದೂರನ್ನ ಸ್ವೀಕರಿಸಿರುವಂತಹ ರಾಯಚೂರು ಎಸ್ಪಿ ಅವರು ಇದ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ತೀವಿ, ಸಭೆಯನ್ನು ಕರೆದಿದ್ದೀವಿ ಮರಳು ಕಮಿಟಿ ಜೊತೆಗೆ. 20 ದಿನದಲ್ಲಿ 37 ಕೇಸ್ಗಳು ದಾಖಲಾಗುತ್ತೆ ಅಂತ ಹೇಳಿದ್ರೆ ಘಟನೆಯ ತೀವ್ರತೆಯನ್ನ ಇಲ್ಲಿ ಅರ್ಥಕೊಳ್ಬಹುದು. ಮಾನ್ಯ ಶಾಸಕರು ದೇವದುರ್ಗರವರು ಮೇಡಮ್ ಕರೆಮ್ಮ ನಾಯಕ್ ಅವರು ಬಂದು ನನಗೆ ಒಂದು ದೂರು ಕೊಟ್ಟಿದ್ರು. ಈ ದೇವದುರ್ಗ ತಾಲೂಕಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಎಲ್ಲ ನಿಯಂತ್ರಣ ಸರಿಯಾಗಿ ಮಾಡಬೇಕು ಎಂದು. ಇದರ ಪ್ರಯುಕ್ತ ಪೊಲೀಸ್ ಇಲಾಖೆಯವರು ನಿರಂತರವಾಗಿ ಚಟುವಟಿಕೆಯನ್ನು ಮಾಡುತ್ತಿದ್ದಾರೆ. ಹಾಗೂ ಟೋಟಲ್ 37 ಕೇಸಸ್ ರಿಜಿಸ್ಟರ್ ಆಗಿದೆ ಜನವರಿ 1 ಇಂದ ಜನವರಿ 18ವರೆಗೆ. ಸೊ ಇದರ ಪ್ರಯುಕ್ತ ನಾವು ನಿರಂತರ ಕಾರ್ಯಾಚರಣೆ ಮಾಡುತ್ತಿದ್ದೇವೆ. ರಾತ್ರಿ ಗಸ್ತು ಕೂಡ ನಾವು ಪ್ರಬಲವಾಗಿ ಮಾಡುತ್ತಿದ್ದೇವೆ. ಇನ್ನೂ ಹೆಚ್ಚಾಗಿ ನಾವು ಕಾರ್ಯಾಚರಣೆ ಮಾಡುತ್ತೇವೆ ಹಾಗೂ ಅಕ್ರಮ ಮರಳು ಅದನ್ನ ಸ್ಟಾಪ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದರ ಜೊತೆಗೆ ನಾನು ಜಿಲ್ಲಾಧಿಕಾರಿ ಹಾಗೂ ಮೈನ್ಸ್ ಜಿಯಾಲಜಿ ಅವರಿಗೆ ಕೂಡ ಹೇಳಿದ್ದೀನಿ, ಒಂದು ಸ್ಯಾಂಡ್ ಕಮಿಟಿ ಮೀಟಿಂಗ್ ಅನ್ನು ಕರೆದ್ಬಿಟ್ಟು ಅದೇನು ಪ್ರೊಸೀಡಿಂಗ್ಸ್ ಎಲ್ಲ ಬಾಕಿ ಇದೆ ಪ್ಲಸ್ ಟೆಂಡರಿಂಗ್ ಎಲ್ಲ